ನಮಸ್ಕಾರ ಸ್ನೇಹಿತರೆ. ಒಂದು ಪ್ರಮುಖವಾದಂತಹ ಪದ್ಯದ ಸಾಲು ಕುರಿತು ನಾವು ಚರ್ಚೆ ಮಾಡೋಣ. ಸೊ ಇದನ್ನು ನೀವು ಓದಿರ್ತೀರಾ, ಕೇಳಿರ್ತೀರಾ. ಸೊ ಆರವಮಂ ನಿರ್ಜೀತ ಕಂಠೀರವಮಂ ನಿರಸ್ತ ಘನರವಮಂ ಕೋಪಾರುಣ ನೇತ್ರಂ ಕೇಳ್ದು ಆ ನೀರೊಳಗಿರ್ದುಂ ಬೆಮರ್ತ ನುರುಗ ಪತಾಕಂ ಅಂತ ಈ ಕಾವ್ಯದ ಸಾಲನ್ನು ನಾವು ಶಾಲೆಯಿಂದಲೂ ಸಹ ಸುಮಾರು ಸಲ ಓದಿರ್ತೀವಿ. ನಮ್ಮ ಕನ್ನಡ ಪುಸ್ತಕದಲ್ಲೂ ಸಹ ಈ ಪದ್ಯದ ಸಾಲನ್ನು ನಾವು ಸಹ ಕೇಳಿರ್ತೀವಿ. ಇದು ಒಂದು ಪ್ರಮುಖವಾದಂತಹ ಕವಿ ಬರೆದಿರುವಂತಹ ಅವರ ಕೃತಿಯಲ್ಲಿ ಬರುವಂತಹ ಒಂದು ವಿಶಿಷ್ಟವಾದಂತಹ ಪದ್ಯದ ಸಾಲಂತ ಹೇಳಬಾರ್ದು. ಇದನ್ನು ನಾವು ಯಾವ ರೀತಿಯಲ್ಲಿ ನಮ್ಮ ಉತ್ತರಗಳಲ್ಲಿ ಬಳಸಬಹುದೆಂಬುದರ ಬಗ್ಗೆ ಒಂದಿಷ್ಟು ನೋಡೋಣ. ಪ್ರಾಯೋಗಿಕ ವಿಮರ್ಶೆ ಅಂತ ನೀವು ಹೆಸರು ಕೇಳಿರ್ತೀರ. ಪ್ರಾಯೋಗಿಕ ವಿಮರ್ಶೆ ಅಂತ. ಓಕೆ, ವಿಮರ್ಶೆಯಲ್ಲಿ ಹಲವಾರು ರೀತಿಯ ವಿಮರ್ಶೆಗಳು ಬರುತ್ತವೆ. ಸ್ತ್ರೀವಾದ ವಿಮರ್ಶೆ, ನವೋದಯ ವಿಮರ್ಶೆ, ನವ್ಯ ವಿಮರ್ಶೆ, ಮಾರ್ಕ್ಸ್ವಾದಿ ವಿಮರ್ಶೆ, ವಸಾವತಾರ ವಿಮರ್ಶೆ. ಸೊ ಅದೇ ರೀತಿ ಅದರಲ್ಲಿ ಪ್ರಾಯೋಗಿಕ ವಿಮರ್ಶೆ ಅನ್ನೋದು ಸಹ ಒಂದು ಪ್ರಮುಖವಾಗಿರುವಂಥದ್ದು. ಸೊ ಇದನ್ನು ಸಹ ನಮಗೆ ಪ್ರಶ್ನೆಯಲ್ಲಿ ಸುಮಾರು ಸಲ ಬಂದಿದೆ. ಸೊ ಆ ಪ್ರಾಯೋಗಿಕ ವಿಮರ್ಶೆಯಲ್ಲೂ ಸಹ ನಾವು ಈ ಪದ್ಯದ ಸಾಲನ್ನು ಉಲ್ಲೇಖಿಸಬಹುದು. ನೀವು ಕಂಪ್ಲೀಟ್ ಆಗಿ ಉಲ್ಲೇಖ ಮಾಡಬೇಕಂತ ಅಗತ್ಯ ಇಲ್ಲ. ಕೇವಲ ನೀವು ನೀರೊಳಗಿರ್ದುಂ ಬೆಮರ್ತ ನುರುಗ ಪತಾಕಂ ಎಂಬ ಸಾಲನ್ನು ಬಳಸಿದ್ರೆ ಸಾಕು. ಸೊ ಈ ಪ್ರಾಯೋಗಿಕ ವಿಮರ್ಶೆಯ ಪ್ರಮುಖವಾದಂತಹ ಅಂಶ ಏನಂತ ಹೇಳಿದ್ರೆ, ಇದರ ಲಕ್ಷಣಗಳು ಏನಂತ ಹೇಳಿದ್ರೆ, ಇಲ್ಲಿ ಈ ಪದ್ಯದ ಹಿನ್ನೆಲೆ ಅಥವಾ ಈ ಪದ್ಯ ಯಾವ ಕೃತಿಯಿಂದ ಬಂದಿದೆ ಅಥವಾ ಇದನ್ನು ಬರೆದವರು ಯಾರು, ಯಾವ ಕಾಲದಲ್ಲಿ ಬರೆದಿದ್ದಾರೆ, ಯಾವ ಘಟ್ಟದಲ್ಲಿ ಬರೆದಿದ್ದಾರೆ, ಇದರ ಹಿನ್ನೆಲೆ ವಿಶೇಷ ಏನು, ಕವಿಯಲ್ಲಿ ಹೇಳುವಂಥ ಉದ್ದೇಶ ಆದರೆ ಏನಾಗಿದೆ, ಅಥವಾ ಅವನ ವಿಶಿಷ್ಟವಾದ ಗುಣಗಳು ಇರುವಂತಹ ಕವಿ ಯಾರು ಅವನು. ಸೊ ಅವನ ಹಿನ್ನೆಲೆ ಅಂತ ನೋಡಬಾರ್ದು ನಾವಿಲ್ಲಿ. ಯಾವ ಕವಿ ಬರೆದಿದ್ದಾನೆ, ಯಾವ ಕಾಲದಲ್ಲಿ ಬರೆದಿದ್ದಾನೆ, ಅಥವಾ ಈ ಪದ್ಯ ಬರಿಬೇಕಾದ್ರೆ ಅವನ ಮೇಲೆ ಆಗಿರುವಂಥ ಪ್ರಭಾವಗಳೇನು. ಸೊ ಇವೆಲ್ಲವೂ ಸಹ ನಮಗೆ ಇಲ್ಲಿ ಪ್ರಾಯೋಗಿಕ ವಿಮರ್ಶೆಯಲ್ಲಿ ಬೇಕಾಗಿಲ್ಲ. ಇಲ್ಲಿ ಕೇವಲ ಬೇಕಾಗಿರುವುದು ನಮ್ಮ ಮುಂದೆ ಇದೊಂದು ಕಾವ್ಯದ ಸಾಲುಗಳಿದ್ದಾವೆ. ಆ ಕಾವ್ಯದ ಸಾಲುಗಳನ್ನು ಬಿಡಿಸ್ಕೊಂಡು ಹೋಗಬೇಕು. ಈ ಕಾವ್ಯ ಒಳಗಡೆ ಹೇಳುತ್ತಿರುವಂಥ ಧ್ವನಿ ಅದು, ಅದರ ರಸಗಳಲ್ಲಿ ಏನಿದೆ, ಅಥವಾ ಅದು ಏನನ್ನು ಹೇಳಲು ಹೊರಡ್ತಾ ಇದೆ ಅನ್ನೋದು ಕೇವಲ ಇಲ್ಲಿ ಇರುವಂತಹ ಸಾಲುಗಳಿಂದ ನಾವು ವಿಮರ್ಶೆ ಮಾಡಿದಾಗ ಅದನ್ನು ನಾವು ಪ್ರಾಯೋಗಿಕ ವಿಮರ್ಶೆ ಅಂತ ಕರಿತೀವಿ. ನಾವು ಇಂಗ್ಲೀಷಲ್ಲಿ ಪ್ರಾಕ್ಟಿಕಲ್ ಕ್ರಿಟಿಸಿಸಮ್ ಅಂತ ಕರಿತೀವಿ. ಇದನ್ನು ಬಹುಮುಖ್ಯವಾಗಿ ರಿಚರ್ಡ್ಸ್ ಅವರು ಇದನ್ನು ಮೊದಲ ಬಾರಿಗೆ ಪ್ರಾಯೋಗಿಕ ವಿಮರ್ಶೆ ಕುರಿತು ಅವರು ಚರ್ಚೆ ಮಾಡ್ತಾರೆ. ಸೊ ಇದರಲ್ಲಿ ನಾವು ನಮ್ಮ ಪ್ರಶ್ನೆ ಕೇಳಿದಾಗ ನಾವು ಉತ್ತರದಲ್ಲಿ ನಾವು ಈ ನೀರೊಳಗಿರ್ದಂ ಬೆಮರ್ತ ನುರುಗ ಪತಾಕಂ ಇದನ್ನು ನಾವು ಪ್ರಾಯೋಗಿಕ ವಿಮರ್ಶೆ ಅಡಿಯಲ್ಲಿ ನಾವು ಇದನ್ನು ವಿಶ್ಲೇಷಣೆ ಮಾಡಬಹುದು ಅಂತ ನಾವು ಬಳಸಬಹುದು. ಓಕೆ, ಸೊ ಈ ರೀತಿ ನಾವು ಹೊಸ ರೀತಿಯ ಕಲಿಕೆಗಾಗಿ ಅಥವಾ ನಿಮ್ಮ ಉತ್ತರಗಳಲ್ಲಿ ಯಾವ್ಯಾವ ರೀತಿಯ ಪದ್ಯದ ಸಾಲುಗಳನ್ನು ಬಳಸಬೇಕು, ಹೇಗೆ ವಿಶ್ಲೇಷಣೆ ಮಾಡಬೇಕು ಎನ್ನುವುದರ ಮೂಲಕ ನಾವು ಶಾಂತ ಮಾರ್ಗದಲ್ಲಿ ಐಚ್ಛಿಕ ಕನ್ನಡ ಸಾಹಿತ್ಯದ ಇದೇ ಜುಲೈ 20ರಿಂದ ಸ್ಕ್ರ್ಯಾಶ್ ಕೋರ್ಸ್ನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಸೊ ಅಲ್ಲಿ ನಾವು ಕನ್ನಡ ಸಾಹಿತ್ಯದ ಸಮಗ್ರವಾದ ಪಠ್ಯಕ್ರಮಗಳು ಏನೇನೆಲ್ಲ ಇದೆಯೋ ಅದನ್ನೆಲ್ಲವೂ ಸಹ ನಾವು ವಿಶ್ಲೇಷಣಾತ್ಮಕ ಮೂಲಕ ಹಾಗೂ ಉತ್ತರ ಬರೆಯೋದಕ್ಕೆ ನಮಗೆ ಯಾವ್ಯಾವ ರೀತಿಯ ಕಂಟೆಂಟ್ ಬೇಕು, ಅದನ್ನು ಯಾವ ರೀತಿ ಬಳಸಬೇಕು ಅನ್ನೋದೆಲ್ಲವನ್ನು ಸಹ ನಾವು ಕ್ಲಾಸಲ್ಲಿ ಚರ್ಚೆ ಮಾಡುತ್ತೇವೆ. ಆಸಕ್ತರು ಹಾಗೂ ನೀವು ಕನ್ನಡ ಸಾಹಿತ್ಯದಲ್ಲಿ ನಿಮ್ಮ ಪರಿಪೂರ್ಣವಾದ ತಯಾರಿ ಮಾಡಬೇಕೆಂದವರು ನೀವು ಈ ತರಗತಿಗಳಿಗೆ ಜಾಯಿನ್ ಆಗ್ಬೋದು. ಹಾಗೆ ಈ ಪದ್ಯದ ಸಾಲನ್ನು ಮತ್ತೆ ನಾವು ಎಲ್ಲಿ ಬಳಸ್ಬೋದು ಅನ್ನೋದು ನೋಡೋದಾದರೆ, ನಮಗೆ ಕಾವ್ಯ ಮೀಮಾಂಸೆ ಅಂತ ನಮಗೆ ಸಿಲೆಬಸ್ಸಲ್ಲಿದೆ. ಅದರಲ್ಲೂ ಭಾರತೀಯ ಕಾವ್ಯ ಮೀಮಾಂಸೆ ಅಂತ ಇದೆ. ಸೊ ಅದರಲ್ಲಿ ನಮಗೆ ಪ್ರತಿ ವರ್ಷವೂ ನಮಗೆ 40ರಿಂದ 50 ಅಂಕಗಳಿಗೆ ಪ್ರಶ್ನೆಗಳು ಇದ್ದೇ ಇರುತ್ತೆ. 40ರಿಂದ 50 ಅಂಕಗಳಿಗಿದೆ. ಒಂದೊಂದು ಸಲ 20 ಅಂಕಗಳು ಪ್ರಶ್ನೆ ಕೇಳಿದರೆ 10 ಅಂಕಗಳು ಸಹ ಪ್ರಶ್ನೆ ಇದ್ದಾವೆ. ಅದರಲ್ಲಿ ನೀವು ನೋಡ್ಬೋದು, ಅದರಲ್ಲಿ ಧ್ವನಿ ಸಿದ್ಧಾಂತ ಬಗ್ಗೆ ಹಲವಾರು ರೀತಿಯ ಸುಮಾರು ವರ್ಷ ಪ್ರಶ್ನೆಗಳು ಬಂದಿದೆ. ಆನಂದವರ್ಧನನ ಧ್ವನ್ಯಾಲೋಕ ಬಗ್ಗೆ ಬರೀರಿ ಅಂತ ಕೇಳ್ಬೋದು, ಅಥವಾ ಧ್ವನಿ ಸಿದ್ಧಾಂತ ಬಗ್ಗೆ ಚರ್ಚೆವಾಗಿದ್ದ ಬಗ್ಗೆ ಬರೀರಿ ಅಂತ ಹೇಳ್ಬೋದು, ಅಥವಾ ಧ್ವನಿ ಸಿದ್ಧಾಂತ ಮತ್ತು ಧ್ವನಿಯ ಪ್ರಭೇದಗಳು ಇದರ ಬಗ್ಗೆ ಸಹ ನಮಗೆ ಪ್ರಶ್ನೆ ಬಂದಿದ್ದಾವೆ. ಸೊ ಈ ಸಂದರ್ಭದಲ್ಲಿ ನಾವು ಈ ಮೇಲೆ ನೀಡಿರುವ ಈ ಪದ್ಯ ಏನಿದೆಯೋ, ರನ್ನನ ಗದಾಯುದ್ಧದಿಂದ ಅಥವಾ ಸಾಹಸ ಭೀಮ ವಿಜಯಂ ಅಂತ ಏನು ಹೇಳ್ತೀವೋ ಅದರಿಂದ ಆಯ್ದುಕೊಂಡಿರುವಂತಹ ಪದ್ಯದ ಸಾಲಾಗಿದೆ ಅದು. ಸೊ ಇದನ್ನು ನಾವು ಧ್ವನಿ ಸಿದ್ಧಾಂತದಲ್ಲಿ ನಾವು ಪ್ರಮುಖವಾಗಿ ಮತ್ತು ಅದರ ಪ್ರಭೇದಗಳಲ್ಲಿ ನಾವು ವಸ್ತುಧ್ವನಿ ಅಂತ ನೋಡ್ತೀವಿ. ವಸ್ತುಧ್ವನಿ, ಹಾಗೆ
ಅಲಂಕಾರ ಧ್ವನಿ ಅಂತ ನೋಡ್ತೀವಿ, ಹಾಗೆ ರಸಧ್ವನಿ ಅಂತ ನೋಡ್ತೀವಿ. ಸೊ ಈ ಮೂರಲ್ಲಿ ಈ ರಸಧ್ವನಿ ಇದೆಯಲ್ಲ, ಇದು ತುಂಬಾ ಮುಖ್ಯವಾಗಿರುವಂಥ ಧ್ವನಿ. ಕೆಲವೊಂದು ಕಡೆ ಅಲಂಕಾರರು ಅಥವಾ ಮೀಮಾಂಸಕಾರರು ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಈ ರಸಧ್ವನಿ ಇದೆ ಅಥವಾ ಧ್ವನಿಯ ಕಾವ್ಯದ ಆತ್ಮನೇ ಇದೆ ಅಂತ ಹೇಳ್ತಾರೆ. ಸೊ ಅಷ್ಟರ ಮಟ್ಟಿಗೆ ರಸಧ್ವನಿ ನಮಗೆ ಇಲ್ಲಿ ಪ್ರಾಮುಖ್ಯತೆ ವಹಿಸುತ್ತೆ. ಸೊ ಇದನ್ನು ನಾವು ಯಾವ ರಸದಲ್ಲಿ ಅಥವಾ ಧ್ವನಿ ರಸದಲ್ಲಿ ಅಂತ ಬಳಸಬೇಕಾದ್ರೆ ನಾವು ಸುಮಾರು ಜನ ಕರುಣಾರಸ ಬಗ್ಗೆನೇ ಬಳಸ್ತಾರೆ. ಕರುಣಾರಸದಲ್ಲಿ ನಾವು ಗೊತ್ತಿದೆ, ಅಲ್ಲಿ ಹರಿಶ್ಚಂದ್ರ ಕಾವ್ಯದಲ್ಲಿ ಚಂದ್ರಮತಿಯ ಪ್ರಲಾಪ ಅಂತ ಬರುತ್ತೆ. ಚಂದ್ರಮತಿಯ ಪ್ರಲಾಪ ಅಂದರೆ ತನ್ನ ಮಗುವನ್ನು ಕಳೆದುಕೊಂಡಾಗ ತಾಯಿ ಯಾವ ರೀತಿ ಇಲ್ಲಿ ಆಕ್ರಂದನ ಪಡ್ತಾ ಇರ್ತಾಳೆ ಅನ್ನೋದ್ರ ಬಗ್ಗೆ ನಾವು ಇಲ್ಲಿ ಚಂದ್ರಮತಿಯ ಪ್ರಲಾಪದಲ್ಲಿ ನೋಡ್ತೀವಿ. ಅಲ್ಲಿ ಅವಳು ಬಳಸುವಂತಹ ಸಾಲುಗಳಿದ್ದಾವೆ. ರಾಗವಂಕನು ಬಿಸಡದಿರು ಅಂತ ಈ ರೀತಿಯ ಪದ್ಯದ ಸಾಲು ಬರುತ್ತೆ. ಸೊ ಇದನ್ನೇ ನಾವು ಹೆಚ್ಚಾಗಿ ಬಳಸ್ತಾ ಇರ್ತೀವಿ. ಬಿಸಿಡದಿರು ಬೇಡ ಕಟ ಹಸುಳೆನಂದೇಹೇನು ಅಂತ ತಾಯಿ ಇಲ್ಲಿ ಕೋರ್ಕೊಳ್ತಾ ಇರ್ತಾರೆ. ಸೊ ಇದನ್ನು ನಾವು ಕರುಣಾರಸದಲ್ಲಿ ಬಳಸ್ತೀವಿ. ಅದೇ ರೀತಿ ನಾವು ಕರುಣಾರಸಕ್ಕೆ ಇದು ಒಂದು ಮಾತ್ರ ಬಳಸದೆ ನೀವು ರೌದ್ರ ರಸನೂ ಸಹ ಬಳಸಿ. ಉದಾಹರಣೆಗಳನ್ನು ನೀಡಬೇಕಾದರೆ ಕೇವಲ ಒಂದು ಉದಾಹರಣೆಯನ್ನು ನೀಡದೆ ಎರಡೆರಡು ಉದಾಹರಣೆಗಳನ್ನು ನೀಡಿ. ಧ್ವನಿ ಸಿದ್ಧಾಂತದಲ್ಲಿ ಅಥವಾ ಧ್ವನಿ ಪ್ರಭೇದಗಳಲ್ಲಿ ನಿಮಗೆ ಪ್ರಶ್ನೆ ಕೇಳಿದಾಗ ನೀವು ರಸಧ್ವನಿ ಬಗ್ಗೆ ಬರಿಬೇಕಾದರೆ ನೀವು ಎರಡು ರಸಗಳನ್ನು, ಅಟ್ಲೀಸ್ಟ್ ಒಂದು ಕರುಣಾರಸ ಆದರೆ ಇನ್ನೊಂದು ರೌದ್ರ ರಸವಾದಂತಹ ಒಂದು ಉದಾಹರಣೆಗಳನ್ನು ನೀಡಿ. ಅದರಲ್ಲಿ ನಾವು ಇಲ್ಲಿ ಮತ್ತೆ ಬಳಸ್ಬೋದು. ಯಾವುದು ಅಂತ ಹೇಳಿದ್ರೆ, ನಾವು ಆವಾಗಲೇ ಚರ್ಚೆ ಮಾಡಿರುವಂತಹ ಪದ್ಯ ಇದೆಯಲ್ಲ, ಯಾವುದು ನೀರೊಳಗಿರ್ದಂ. ನೀವು ಒಟ್ಟಾರೆ ಕಂಪ್ಲೀಟ್ ಇರುವಂತಹ ಪದ್ಯ ಬಳಸಬೇಕಂತೇನಿಲ್ಲ, ಕೇವಲ ನೀವು ಇದನ್ನು ಬಳಸ್ಬೋದು. ನೀರೊಳಗಿರ್ದಂ ಬೆಮಾರ್ಥ ನುರುಗ ಪತಾಕಂ ಎನ್ನುವ ಸಾಲಿದೆಯಲ್ಲ. ಸೊ ಇಲ್ಲಿ ರೌದ್ರತೆಯಿಂದ ನೋಡಬಹುದು. ಹೇಗೆ ಭೀಮನ ಗರ್ಜನೆಯಿಂದ ಭೀಮನ ಸಿಂಹಗರ್ಜನೆ, ಅದು ಸಿಂಹಕ್ಕಿಂತ ಮಿಗಿಲಾಗಿರುವಂಥದ್ದು. ಹಾಗೆ ಮೋಡದಲ್ಲಿರುವ ಗುಡುಗಿನಿಗಿಂತನೂ ಹೆಚ್ಚಾಗಿರುವಂತಹ ಗರ್ಜನೆ ಯಾವುದು? ಭೀಮನ ಗರ್ಜನೆ ಆಗಿತ್ತು. ಸೊ ಆ ಭೀಮನ ಗರ್ಜನೆಯನ್ನು ಕೇಳಿದಂತಹ ದುರ್ಯೋಧನ ಏನಿದ್ದೀನೋ ಅವನು ವೈಶಂಪಾಯನ ಸರ್ವದಲ್ಲಿ ಒಳಗಡೆ ಅಡಿಗೆ ಕುಳಿತರೂ ಸಹ ಅವನು ಅಲ್ಲೇ ಬೆವರ್ತಾ ಇರ್ತಾನಂತೆ. ಅವನ ಕೋಪಾರ್ಣ ನೇತ್ರಂ ಅಂದರೆ ಅವನ ನೇತ್ರಗಳು, ಅವನ ಕಣ್ಣುಗಳೆಲ್ಲ ಕೋಪ ಅಗ್ನಿದಿಂದ ತುಂಬಿ ಹೋಗಿದೆ ಇಲ್ಲಿ. ಸೊ ಇದು ನಾವು ಇಲ್ಲಿ ರೌದ್ರರಸದ ಭಾಗವಾಗಿ ನಾವು ಈ ಹಿನ್ನೆಲೆ ನೋಡಬಹುದು. ಓಕೆ, ಸೊ ಈ ಕರುಣಾರಸಕ್ಕೆ ಹರಿಶ್ಚಂದ್ರ ಕಾವ್ಯದಲ್ಲಿರುವಂಥ ಈ ಸಾಲು ಬಳಸಿದರೆ, ರೌದ್ರ ರಸದಲ್ಲಿ ನೀವು ನೀರೊಳಗಿರ್ದು ಬೆಮಾರ್ಥ ನುರಗ ಪತಾಕಂ ಎಂಬ ಸಾಲನ್ನು ಬಳಸಿ. ಸೊ ಈ ವಿಷಯವಾಗಿ ನಿಮಗೆ ಈ ಒಂದು ಪದ್ಯನ ತಗೊಂಡ್ಬಿಟ್ರೆ ನೀವು ಎಲ್ಲೆಲ್ಲಿ ಬಳಸ್ಬೋದು ಅನ್ನೋದಕ್ಕೆ ಇದೊಂದು ಉದಾಹರಣೆ. ಧನ್ಯವಾದಗಳು.